ಅದೇನೋ ಗಾಜಿನ ಮನೆ ನಿಂತ್ಕೊಂಡು ಕಲ್ಲು ಹೊಡಿತೀರಿ ನನಗೆ. ಇದೆಲ್ಲ ಬಿಟ್ಬಿಡಿ. ಗಾಜಿನ ಮನೇಲಿ ಕಲ್ಲು ಹೊಡೆದ್ರೆ ಯಾರಿಗೆ ಬೀಳುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಭಾರಿ ಚಂದ. ಉಪದೇಶ ಮಾಡಬೇಡಿ. ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡಿದ್ದೀರಿ. ಯೋಗ್ಯತೆ ಇಲ್ದವರು ನೀವೆಂಥದ್ದು ಉಪದೇಶ ಮಾಡ್ತೀರಿ ಸಮಾಜಕ್ಕೆ, ವ್ಯವಸ್ಥೆಗೆ? ಏನು ಬಿಗ್ ಬಾಸ್ಗೆ ಹೋದರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದ್ರೆ? ಇಲ್ಲ ಇಂಡಿಯಾ ಪಾಕಿಸ್ತಾನ ಇಲ್ಲ ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರ? ಅವ್ರ ಅಭಿಮಾನಕ್ಕೆ ಅವ್ರವ್ರನ್ನ ಬೆಂಬಲಿಸ್ತಾರೆ. ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ. ಅದಕ್ಕೆ ಕರವೇ ಟೀಕೆ ಮಾಡೋದು, ನಾರಾಯಣಗೌಡರು ಟೀಕೆ ಮಾಡೋದು, ಇಲ್ಲೂ ಸಲ್ಲದ ಪೋಸ್ಟ್ಗಳು ಹಾಕಿರೆ ನಾವು ಭಾರಿ ಒಳ್ಳೆಯವರಿಗೆ ಒಳ್ಳೆಯವರು, ಗೊತ್ತಾಯ್ತಾ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತನ್. ಇವೆಲ್ಲ ಇಟ್ಕೋಬೇಡಿ ಕರವೇ ಜೊತೆಯಲ್ಲಿ. ನಮಗೆ ಕಾನೂನು ಹೋರಾಟ ಮಾಡೋದು ಗೊತ್ತಿದೆ, ಅದಕ್ಕೆ ಹೇಳಿದಿರಿ. ಇಡೀ 31 ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು ಜಡಿದ್ರೆ ಕೇಸ್ನ ಅಲಿಬೇಕಾಗುತ್ತೆ 16 ವರ್ಷ ಎಲ್ಲ ಜಿಲ್ಲೆಗೂ. ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನೀವ್ಯಾರು ನಮ್ಮ ಶತ್ರುಗಳಲ್ಲ, ಎಲ್ಲ ನಮ್ಮ ನೆಲದ ಮಕ್ಕಳಿದ್ದೀರಿ, ಕನ್ನಡದ ಮಕ್ಕಳಿದ್ದಾವೆ. ನಮ್ಮನ್ನು ಕೆಡಕ್ಬೇಡ್ರಿ. ಹೋಗ್ರಿ, ದಮ್ಮಿದ್ರೆ ಅದು ಯಾವನ ಮಾರ್ವಾಡಿನೋ ಸಿಂಧಿನೋ ತಮಿಳನೋ ತೆಲುಗುನೋ ಮಾಡಬಾರ್ದು ಮಾಡ್ತಾ ಇರ್ತಾರಲ್ರಿ, ಹೋಗ್ರಿ. ಅವ್ರ ಜೊತೆ ನಿಮ್ಮ ಸಂಘರ್ಷ ಇಟ್ಕೊಳ್ಳಿ. ಕನ್ನಡ ಹೋರಾಟಗಾರರ ಜೊತೆ ಸಂಘರ್ಷ ಇಟ್ಕೋತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ?